ಇವರ ರಾಜಕೀಯ ಜೀವನ ಇದೆಯಲ್ಲ ಕಂಪ್ಲೀಟ್ ಡಿಫರೆಂಟ್. ಯಾವ ಟೀಕೆಗಳಿಗೂ ಕೂಡ ಕಿವಿ ಕೊಡೋದಿಲ್ಲ, ಡೋಂಟ್ ಕೇರ್ ಅಂತಾರೆ. ಅವರ ಒಂದೊಂದು ಹೆಜ್ಜೆ ಆ ಡಿಫರೆಂಟ್ ನೇಚರ್ ಈಗ ದೊಡ್ಡ ಪ್ರಶ್ನೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಡಿ.ಕೆ. ಶಿವಕುಮಾರ್ ಸದ್ಯ ಡಿಸಿಎಂ, ಜೊತೆಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷರು. ಆದ್ರೆ ಇವರ ರಾಜಕೀಯ ಜೀವನ ಇದೆಯಲ್ಲ ಕಂಪ್ಲೀಟ್ ಡಿಫರೆಂಟ್. ಮಾಮೂಲಿ ಪೊಲಿಟಿಷಿಯನ್ಸ್ ತರ ಅಲ್ವೇ ಅಲ್ಲ. ಯಾವ ಟೀಕೆಗಳಿಗೂ ಕೂಡ ಕಿವಿ ಕೊಡೋದಿಲ್ಲ, ಡೋಂಟ್ ಕೇರ್ ಅಂತಾರೆ. ಆದ್ರೆ ಅವರ ಒಂದೊಂದು ಹೆಜ್ಜೆ ಆ ಡಿಫರೆಂಟ್ ನೇಚರ್ ಈಗ ದೊಡ್ಡ ಪ್ರಶ್ನೆ, ಜೊತೆಯಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನವನ್ನ ಮೂಡಿಸಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಯಾಕೆ ಡಿಫರೆಂಟ್ ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಡಿ.ಕೆ. ಶಿವಕುಮಾರ್ ರಾಜಕೀಯವೇ ವಿಭಿನ್ನ. ಅವರು ರೆಗ್ಯುಲರ್ ಪೊಲಿಟಿಷಿಯನ್ ಅಲ್ಲ, ಮಾಮೂಲಿ ಸೂತ್ರಗಳನ್ನ ಫಾಲೋ ಮಾಡೋರು ಅಲ್ಲ. ಅದರಲ್ಲೂ ಕಾಂಗ್ರೆಸ್ಸಿಗರದೆಲ್ಲ ಒಂದು ಸ್ಟೈಲ್ ಆದ್ರೆ ಡಿ.ಕೆ. ಶಿವಕುಮಾರ್ ಸ್ಟೈಲೇ ಬೇರೆ. ಕುಂಭ ಮೇಳಕ್ಕೂ ಸೈ, ಸದ್ಗುರು ಶಾ ಜೊತೆಗೂ ಜೈ. ಡಿ.ಕೆ. ಸ್ಟೈಲೇ ಬೇರೆ, ಡಿ.ಕೆ. ಪಾಲಿಟಿಕ್ಸೇ ಬೇರೆ. ಡಿಫರೆಂಟ್ ಡಿ.ಕೆ. ಅಪ್ಪಟ ದೈವ ಭಕ್ತ. ಡಿ.ಕೆ. ಶಿವಕುಮಾರ್ ಅವರು ಇರೋದು ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನಲ್ಲಿರೋ ಬಹುತೇಕರು ನನಗೆ ನನ್ನ ಆತ್ಮವೇ ದೇವರು ಅಂತಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಹಾಗಲ್ಲ. ವೇದ ಪಂಡಿತರು ಕೂಡ ನಾಚುವಂತೆ ಸಂಸ್ಕೃತ ಶ್ಲೋಕವನ್ನ ಹೇಳುವ ಡಿ.ಕೆ. ಶಿವಕುಮಾರ್ ಅಪ್ಪಟ ದೈವ ಭಕ್ತ. ಮಳೆಗಾಗಿ ಹೋಮ ಮಾಡಿಸ್ತಾರೆ, ಕುಂಭಮೇಳಕ್ಕೆ ಹೋಗ್ತಾರೆ, ಶಿವ ಪೂಜೆ ಮಾಡ್ತಾರೆ, ಹೋಮ ಹವನ ಎಲ್ಲವನ್ನ ಮಾಡ್ತಾರೆ. ಇನ್ನು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಪಾಪ ತೊಳ್ಕೊಂಡು ಹೋಗುತ್ತಾ ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರೆ ಅದು ಅವರ ನಂಬಿಕೆ, ನನ್ನ ನಂಬಿಕೆ ನನ್ನದು ಅಂತಾರೆ ಡಿ.ಕೆ. ಡಿಫರೆಂಟ್ ಡಿ.ಕೆ. ಜ್ಯೋತಿಷ್ಯವನ್ನು ನಂಬ್ತಾರೆ. ರಾಜ್ಯ ರಾಜಕೀಯದಲ್ಲಿ ಜ್ಯೋತಿಷ್ಯ ಕುಂಡಲಿಗಳನ್ನೆಲ್ಲ ನಂಬುವವರು ಯಾರು ಅಂದ್ರೆ ಎಲ್ಲರೂ ದೇವೇಗೌಡರ ಕಡೆ ಕೈ ತೋರಿಸ್ತಾರೆ. ಬಹುತೇಕ ರಾಜಕಾರಣಿಗಳು ಜ್ಯೋತಿಷ್ಯವನ್ನ ನಂಬ್ತಾರೆ. ಹೊರಗೆ ನಾನು ನಾಸ್ತಿಕವಾದಿ ಅಂತ ಹೇಳ್ಕೊಳ್ಳೋರ ನಡುವೆ ಡಿ.ಕೆ.ಶಿ ಫುಲ್ ಡಿಫರೆಂಟ್. ನಾನು ಜ್ಯೋತಿಷ್ಯವನ್ನ ನಂಬ್ತೇನೆ ಅಂತ ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಕಾಲ, ಶುಭಗಳಿಗೆ ಮುಹೂರ್ತ ಎಲ್ಲವನ್ನ ನಂಬ್ತಾರೆ ಡಿ.ಕೆ. ಶಿವಕುಮಾರ್. ಡಿಫರೆಂಟ್ ಡಿ.ಕೆ. ವೇದಾಂತಿ ರಾಜಕಾರಣಿ. ಡಿ.ಕೆ. ಶಿವಕುಮಾರ್ ವೇದಾಂತವನ್ನ ಕೂಡ ಮಾತನಾಡ್ತಾರೆ. ಅದನ್ನ ಎಲ್ಲರೂ ಒಪ್ಕೊಳ್ತಾರೋ ಬಿಡ್ತಾರೋ ಬೇರೆ. ಡಿ.ಕೆ. ಶಿವಕುಮಾರ್ ಹೇಳೋದು ಅವರದ್ದೇ ವೇದಾಂತ. ಟೀಕೆಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಡಿ.ಕೆ. ಶಿವಕುಮಾರ್. ಡಿಫರೆಂಟ್ ಡಿ.ಕೆ. ಹಿಂದುತ್ವ. ಡಿ.ಕೆ. ಶಿವಕುಮಾರ್ ಇರೋ ಕಾಂಗ್ರೆಸ್ನಲ್ಲಿ ಬಹುತೇಕ ಜನ ಹಿಂದೂ ಧರ್ಮವನ್ನ, ಹಿಂದುತ್ವವನ್ನ ಒಪ್ಪಿಕೊಳ್ಳೋದಿಲ್ಲ. ಅದು ಬಿಜೆಪಿ ಸೇರಿದಂತೆ ಇತರೆ ಪಕ್ಷಗಳ ಆರೋಪವೂ ಹೌದು. ಹಿಂದೂ ಧರ್ಮವನ್ನ, ಹಿಂದೂ ಧರ್ಮದ ಮೌಢ್ಯವನ್ನ ಅವರದ್ದೇ ಪಕ್ಷದ ನಾಯಕರು ಟೀಕೆ ಮಾಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಹೇಳೋದೇ ಬೇರೆ. ನಾನು ಹಿಂದುವಾಗೆ ಹುಟ್ಟಿದ್ದೇನೆ, ಹಿಂದುವಾಗೆ ಸಾಯ್ತೀನಿ ಅಂತಾರೆ. ಡಿಫರೆಂಟ್ ಡಿ.ಕೆ. ಎದುರಾಳಿಗಳ ಜೊತೆ ಸ್ನೇಹ. ಡಿ.ಕೆ. ಶಿವಕುಮಾರ್ ಹೋರಾಟಕ್ಕೆ ಬಂದ್ರೆ ಯಡಿಯೂರಪ್ಪನವರನ್ನು ಕೂಡ ನೋಡಲ್ಲ, ದೇವೇಗೌಡರನ್ನು ನೋಡಲ್ಲ, ಮೋದಿಯನ್ನು ಬಿಡಲ್ಲ. ಆದ್ರೆ ಅದು ಜಸ್ಟ್ ಪಾಲಿಟಿಕ್ಸ್. ರಾಜಕೀಯದ ಹೊರಗೆ ಬಂದ್ರೆ ಡಿ.ಕೆ. ಯಡಿಯೂರಪ್ಪ, ದೇವೇಗೌಡ, ಮೋದಿ ಎಲ್ಲರ ಜೊತೆಯಲ್ಲೂ ಕೂಡ ಚೆನ್ನಾಗೇ ಇರ್ತಾರೆ. ಕುಂಭಮೇಳಕ್ಕೆ ಹೋಗಿದ್ದ ಅವರು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಅವರ ಯೋಗಿ ಸರ್ಕಾರ ಮಾಡಿದ ವ್ಯವಸ್ಥೆಯನ್ನ ಹೊಗಳಿದ್ರು.
ಆದ್ರೆ ಕಾಂಗ್ರೆಸ್ಸಿಗರು ಯೋಗಿ ಆದಿತ್ಯನಾಥ್ ಅವರನ್ನ ಟೀಕೆ ಮಾಡ್ತಿದ್ರೆ ಡಿಫರೆಂಟ್ ಟೀಕೆ ನೋಡಿ. ಅಷ್ಟಿಗೆಲ್ಲ ರಾಹುಲ್ ಗಾಂಧಿ ಯಾರು ಅಂತಾನೆ ಗೊತ್ತಿಲ್ಲ ಅಂದಿದ್ದ ಸದ್ಗುರು ಜೊತೆ ವೇದಿಕೆ ಹಂಚಿಕೊಳ್ತಾರೆ. ರಾಹುಲ್ ಗಾಂಧಿ ಪದೇ ಪದೇ ಟೀಕೆ ಮಾಡೋ ಅಂಬಾನಿ ಕುಟುಂಬದ ಮದುವೆಗೂ ಹೋಗಿ ಬರ್ತಾರೆ. ಈಗ ಡಿಕೆ ಶಿವಕುಮಾರ್ ಅವರ ಈ ವ್ಯಕ್ತಿತ್ವವೇ ಚರ್ಚೆಯಾಗ್ತಾ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳವನ್ನ ಟೀಕೆ ಮಾಡಿದ್ರು. ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ಯಾರು ಕೂಡ ಕುಂಭಮೇಳಕ್ಕೆ ಹೋಗಿರಲಿಲ್ಲ. ಅದೇ ಕುಂಭಮೇಳಕ್ಕೆ ಡಿಕೆ ಶಿವಕುಮಾರ್ ಹೋಗಿ ಬಂದು ಯೋಗಿಯನ್ನ ಹೊಗಳಿದ್ದು ಆಯ್ತು. ಇನ್ನು ಈಗ ಸದ್ಗುರು ಮತ್ತು ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡು ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋ ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್. ನೋಡಿದ್ರಲ್ಲ ವೀಕ್ಷಕರೇ, ಡಿಕೆ ಶಿವಕುಮಾರ್ ಎಷ್ಟು ಡಿಫರೆಂಟ್ ಅಂತ. ಸದ್ಯ ಡಿಕೆ ಶಿವಕುಮಾರ್ ಅವರ ಒಂದೊಂದು ಹೆಜ್ಜೆ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಹಲ್ಚಲನ್ನ ಎಬ್ಬಿಸಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.